ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇದ್ದೀರಲ್ವಾ ಎಷ್ಟು ಪದರಾಗಿ ಸಾಫ್ಟಾಗಿ ಈ ಒಂದು ಪರೋಟ ರೆಡಿಯಾಗಿದೆ ಅಂತ. ಮತ್ತು ಈ ಪರೋಟ ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟನ್ನಾಗಲಿ ನಾನಿಲ್ಲಿ ಬಳಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಇವತ್ತಿನ ಈ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಅಂದರೆ ಮಾಮೂಲಾಗಿ ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ. ಇದನ್ನಿವಾಗ ಪೂರ್ತಿ ಒಂದು ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಪೂರ್ತಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೋಡಿ ಈ ಥರ ಒಂದು ಸ್ವಲ್ಪ ಪೌಡ್ರ್ ಥರ ಆಗಬೇಕು. ತೀರಾ ಪೌಡ್ರ್ ಏನು ಆಗಲ್ಲ, ಒಂದು ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ. ಈ ಗ್ರೈಂಡ್ ಮಾಡಿದಂಥ ರವೆನ ನಾನಿಲ್ಲಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಈ ಕಡೆ ಒಂದು ಪಾತ್ರೆಗೆ ಚೆನ್ನಾಗಿ ಕಾದಿರುವಂತಹ ನೀರನ್ನು 1 ಬಟ್ಲಾಗುವಷ್ಟು ಸೇರಿಸ್ತಾ ಇದ್ದೀನಿ ಫಸ್ಟಿಗೆ. ನಂತರ 1 ಚಮಚ ಆಗುವಷ್ಟು ಸಕ್ಕರೆ ಸೇರಿಸಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಈ ಸಕ್ಕರೆ ಉಪ್ಪು ಎಲ್ಲವೂ ಕೂಡ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೂರ್ತಿಯಾಗಿ ಸಕ್ಕರೆ ಎಲ್ಲವೂ ಕೂಡ ಚೆನ್ನಾಗಿ ಕರಗಿದೆ ನೀರಿನಲ್ಲಿ. ನಂತರ ನಾನಿಲ್ಲಿ ಮತ್ತೆ 1/4 ಬಟ್ಲಾಗುವಷ್ಟು ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಈ ಬಿಸಿನೀರಿಗೆ ನಾನೇನು ಪೌಡ್ರ್ ಮಾಡಿಟ್ಟಿದ್ನೋ ಸಣ್ಣ ರವೆನ 2 ಬಟ್ಲಾಗುವಷ್ಟು ಸೇರಿಸ್ತಾ ಇದ್ದೀನಿ ಮೊದಲಿಗೆ. ಇವಾಗ ಚಮಚದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬಿಸಿನೀರಿನಲ್ಲಿ ರವೆನ ಸೇರಿಸಿ ಕಲಿಸ್ಕೊಳ್ಳೋದ್ರಿಂದ ಪದರಾಗಿರುವಂತಹ ಪರೋಟ ರೆಡಿ ಆಗುತ್ತೆ. ಮತ್ತು ರವೆ ಕೂಡ ತುಂಬ ಚೆನ್ನಾಗಿ ಅರಳುತ್ತೆ. ಇವಾಗ ನಾನಿಲ್ಲಿ ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕೋದ್ರಿಂದ ಪರೋಟ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ ಪರೋಟ ಒಂದು ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಹೊಂಬಣ್ಣದ ಕಲರ್ ಬರುತ್ತೆ. ಸ್ವಲ್ಪ ಕೆಂಪಿಗೆ ಪರೋಟ ರೆಡಿ ಆಗುತ್ತೆ. ನೋಡಿ ಈಗ ಒಂದು ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನಿಲ್ಲಿ ಮತ್ತೆ 1/4 ಬಟ್ಲಾಗುವಷ್ಟು ಪೌಡ್ರ್ ಮಾಡಿಟ್ಟಂಥ ರವೆನ ಸೇರಿಸ್ತಾ ಇದ್ದೀನಿ. ಹೀಗೆ ಕನ್ಸಿಸ್ಟೆನ್ಸಿ ನೋಡ್ತಾ ಒಂದು ಸ್ವಲ್ಪ ರವೆನ ಸೇರಿಸ್ತಾ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಹಿಟ್ಟು ನಾದುವುದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಭಾರವಾಗಿ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ರವೆ ಹಾಕಿರೋದ್ರಿಂದ ರವೆ ಒಂದು ಸ್ವಲ್ಪ ನೆನಿಬೇಕಲ್ವ. ಹಿಟ್ಟು ಚೆನ್ನಾಗಿ ನಾದಿದಷ್ಟು ಮತ್ತು ಈ ಹಿಟ್ಟು ನಾದಿದ ಮೇಲೆ ಒಂದು 20 ನಿಮಿಷಗಳ ಕಾಲನಾದರೂ ನೆನೆಯಲು ಬಿಡಬೇಕಾಗುತ್ತೆ. ನೆನೆಸಿದಷ್ಟು ಹಾಗೆ ಪರೋಟ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನಿಲ್ಲಿ ಹಿಟ್ಟು ನಾದ್ಕೊಂಡಾಗಿದೆ ತೋರಿಸ್ತಾ ಇದ್ದೀನಿ. ಯಾವ ಥರ ನಿಮಗೆ ರವೆ ಥರ ಕಾಣಿಸ್ತಾ ಇದೆ ಅಂತ. ಪೂರ್ತಿಯಾಗಿ ನೈಸಾಗಿ ಆಗೋದಿಲ್ಲ ರವೆ. ನೋಡಿ ಇಲ್ಲಿ ಪೂರ್ತಿ ನಾದ್ಕೊಂಡಾದಮೇಲೆ ಒಂದು 20 ನಿಮಿಷಗಳ ಕಾಲ ನಾನಿಲ್ಲಿ ನೆನೆಯಲು ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ರವೆ ಕೂಡ ಚೆನ್ನಾಗಿ ನೆಂದಿರುತ್ತೆ. ಈ ಕಡೆ ನಾನಿಲ್ಲಿ ಒಂದು ಬಟ್ಲಿಗೆ ಈ ಚಮಚದಿಂದ 1-2 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. ಹಾಗೆಯೇ ಅದೇ ಚಮಚದಿಂದ 1-3 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಬದಲಿಗೆ ನೀವಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದು ನಮಗೆ ಪರೋಟಾಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತೀರಾ ತೆಳುವಾಗೂ ಅಲ್ಲ, ತೀರಾ ಗಟ್ಟಿಯಾಗೂ ಅಲ್ಲ. ಇದನ್ನ ಇವಾಗ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನೋಡಿ 20 ನಿಮಿಷ ಆದಮೇಲೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮತ್ತೆ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನೆಂದ ಮೇಲೆ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಹಿಟ್ಟು. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ಒಂದು ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸ್ವಲ್ಪ ಗಟ್ಟಿ ಆದಾಗ ನೀರನ್ನು ಸೇರಿಸಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿ ಇವಾಗ ನಾನಿಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಾಗಿದೆ. ಹಿಟ್ಟು ನೆಂದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ರವೆ ಕೂಡ ನೆಂದು ತುಂಬ ಚೆನ್ನಾಗಿ ಒಂದು ರೀತಿಯಾದಂತಹ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬೆರೆಸಿಲ್ಲ. ಕೇವಲ ರವೆನ ಒಂದು ಸ್ವಲ್ಪ ನಾವು ಮಿಕ್ಸಿನಲ್ಲಿ ಲೈಟಾಗಿ ಪೌಡ್ರ್ ಥರ ಮಾಡಿಕೊಂಡು ಬಿಸಿನೀರಿನಲ್ಲಿ ಕಲಿಸ್ಕೊಂಡು ಒಂದು 20 ನಿಮಿಷಗಳ ಕಾಲ ನೆನೆಸಿದ್ರೆ ಸೂಪರ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ ಪರೋಟಕ್ಕೆ. ನೋಡಿ ನಾನಿಲ್ಲಿ ಉಳ್ಳೆನ ರೆಡಿ ಮಾಡಿದ್ದೀನಿ. ಯಾವ ಥರ ಸಾಫ್ಟಾಗೂ ಕೂಡ ಇದೆ ಅಂತ, ಮತ್ತು ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬಂದಿಲ್ಲ. ಉಳ್ಳೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಕೈನಲ್ಲಿ ತಗೊಂಡು ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ.
ಪ್ರತಿಯೊಂದು ಉಳ್ಳೆನೂ ಕೂಡ ಇದೇ ಥರ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಒಂದು ಉಳ್ಳೆನ ತಗೊಂಡು ಉಳ್ಳೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಎಣ್ಣೆ ಹಚ್ಚಿರುವಂಥ ಭಾಗನ ತಿರುವು ಹಾಕ್ಕೊಂಡು ನಂತರ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಿಟ್ಟು ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ತೀರಾ ಗಟ್ಟಿಯಾಗಿ ನಾದ್ಕೊಳಕ್ಕೆ ಹೋಗಬೇಡಿ. ಈ ಥರ ಸಾಫ್ಟಾಗಿದ್ದರೆ ಪರೋಟಾನು ಕೂಡ ಸಾಫ್ಟಾಗಿ ರೆಡಿ ಆಗುತ್ತೆ. ಹಿಟ್ಟಿನಲ್ಲಿ ಅದ್ದದೇನೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ಒಂದು ಚಪಾತಿನ ನಾವು ಲಟ್ಟಿಸಬೇಕಾಗುತ್ತೆ. ಒಂದು ಅಷ್ಟು ಅಗಲಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಲಟ್ಟಿಸೋದು ತುಂಬ ಈಸಿಯಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಚಪಾತಿ ಥರ ಲಟ್ಟಿಸಿದ್ದೀನಿ. ತೀರಾ ದಪ್ಪವಾಗೋಲ್ಲ, ತೀರಾ ತೆಳುವಾಗೋಲ್ಲ, ಒಂದು ಮೀಡಿಯಮ್ ಸೈಜ್ಗೆ. ಈ ಲಟ್ಟಿಸಿರುವಂತಹ ಚಪಾತಿ ಮೇಲ್ಗಡೆ ಪೇಸ್ಟ್ ಮಾಡಿಟ್ಟಂಥ ಕಾರ್ನ್ಫ್ಲೋರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಕಾರ್ನ್ಫ್ಲೋರು ಎಣ್ಣೆ ಮಿಕ್ಸ್ ಮಾಡಿರೋದು ಬೇಡ ಅಂದರೆ ಈ ಲಟ್ಟಿಸಿರುವಂತಹ ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ಅಕ್ಕಿ ಹಿಟ್ಟನ್ನು ಉದುರಿಸಿ ಈ ಥರ ಫೋಲ್ಡಿಂಗನ್ನು ಮಾಡಿದ್ರೂ ಕೂಡ ಪರೋಟ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಫೋಲ್ಡಿಂಗನ್ನು ಯಾವ ಥರ ಮಾಡಿದ್ದೀನಿ ಅಂತ. ಈ ಥರ ಫೋಲ್ಡಿಂಗ್ ಮಾಡಿ ಮತ್ತೆ ಫೋಲ್ಡ್ ಮಾಡಿರುವಂತಹ ಭಾಗಕ್ಕೆ ಮತ್ತೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಎಣ್ಣೆ ಮಿಶ್ರಿತ ಒಂದು ಪೇಸ್ಟನ್ನು ಅಪ್ಲೈ ಮಾಡಿ ಹೇಗೆ ನಾವು ಫೋಲ್ಡಿಂಗನ್ನು ಮಾಡ್ತೀವೋ ಅಲ್ಲಲ್ಲಿ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಉಳ್ಳೆನ ರೆಡಿ ಮಾಡಿದ್ದೀನಿ. ಎಲ್ಲ ಉಳ್ಳೆಗಳನ್ನು ಕೂಡ ಇದೇ ಥರ ನಾನಿಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಉಳ್ಳೆನ ತಗೊಂಡು ಪರೋಟಾನ ಲಟ್ಟಿಸ್ತಾ ಇದ್ದೀನಿ. ತೀರಾ ಭಾರವಾಗಿ ಲಟ್ಟಿಸೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹಗುರವಾಗಿಯೇ ಇದನ್ನು ತೀಡ್ತಾ ಹೋಗಬೇಕಾಗುತ್ತೆ. ತೀರಾ ತೀಡೋದಕ್ಕೆ ಕಷ್ಟ ಆಗ್ತಾಯಿದೆ, ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾದಂಗೆ ಆಗ್ತಾಯಿದೆ ಅಂದಾಗ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಈ ಥರ ಲಟ್ಟಿಸಿದರೆ ತುಂಬ ಈಸಿಯಾಗಿ ಲಟ್ಟಿಸ್ಬೋದು. ನೋಡಿ ಹಿಟ್ಟು ಒಂದು ಸ್ವಲ್ಪ ತೀರಾ ಸಾಫ್ಟಾಗಿ ಬಿಟ್ಟರೆ ಬಟರ್ ಪೇಪರ್ನಲ್ಲಿ ಕೂಡ ನೀವು ಈ ಒಂದು ಪರೋಟನ ಲಟ್ಟಿಸಬಹುದು. ನೋಡಿ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಪರೋಟನ ಲಟ್ಟಿಸಿದ್ದೀನಿ. ತೀರಾ ಚೌಕಾಕಾರಕ್ಕೇನು ಬರಲಿಲ್ಲ. ಇವಾಗ ಲಟ್ಟಿಸಿರುವಂಥ ಪರೋಟನ ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹೆಂಚಿಗೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿಟ್ಟಿದ್ದೆ. ನೋಡಿ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಇನ್ನೊಂದು ಬದಿಗೂ ತಿರುವು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ತಿರುವು ಹಾಕಿದಂಥ ಭಾಗಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮತ್ತೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ತಿರುವು ಹಾಕಿ ಹೀಗೆ ಎರಡೂ ಬದಿಗೂ ಫಸ್ಟಿಗೆ ಒಂದು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡು ತಿರುವು ಹಾಕಿ ಎರಡೂ ಬದಿಗೂ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಪರೋಟಾನ ಬೇಯಿಸ್ಕೊಳ್ಳಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೆ ಈ ಪರೋಟಾನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರೋಟ. ನೋಡ್ತಾ ಇರ್ಬೋದು ಉಬ್ಬಿ ಬರ್ತಾ ಇದೆ. ತೀರಾ ಉಬ್ಬೋದಿಲ್ಲ, ಯಾಕಂದರೆ ಪದರಾಗಿರುತ್ತಲ್ವ, ಹಾಗಾಗಿ ಜಾಸ್ತಿ ಉಬ್ಬೋದಕ್ಕೆ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೆ ಅನಿಸುತ್ತಾ ಇದು ರವೆಯಿಂದ ಮಾಡಿರುವಂಥ ಪರೋಟ ಅಂತ. ನಿಮಗೆ ಅನಿಸ್ತಾ ಇರ್ಬೋದು ಮೈದಾನ ಬಳಸಿರ್ಬೋದು ಅಂತ. ರವೆನ ನಾವು ಪೂರ್ತಿ ನೈಸಾಗಿ ರುಬ್ಕೊಂಡ್ರೆ ಪೂರ್ತಿಯಾಗಿ ಪೌಡ್ರ್ ಥರ ಹಿಟ್ಟು ಥರ ಆಗೋದೇ ಇಲ್ಲ, ಇನ್ನೊಂದು ಸ್ವಲ್ಪ ರವೆ ಥರನೇ ಇರುತ್ತೆ. ನೋಡಿ ನಾನಿಲ್ಲಿ ಎರಡೂ ಬದಿಗೂ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಈ ಥರ ಕಲರ್ ಆಗಿ ಬಂದರೆ ಸೂಪರ್ ಟೇಸ್ಟಿಯಾಗಿರುವಂತಹ ಪರೋಟ ರೆಡಿಯಾಗುತ್ತೆ. ನೀವು ಕೊಂಡು ತರುವಂತಹ ಪರೋಟ ಹಾಗೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ನೊಂದು ಉಳ್ಳೆನ ತಗೊಂಡು ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಪ್ರತಿ ಉಳ್ಳೆನೂ ಕೂಡ ಅಷ್ಟೇ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ತೀಡ್ತಾ ಹೋಗಿ. ತೀಡಕ್ಕೆ ಕಷ್ಟ ಆಗ್ತಾಯಿದೆ ಅಂದಾಗ ಎಣ್ಣೆನ ಒಂದು ಸ್ವಲ್ಪ ಅಪ್ಲೈ ಮಾಡ್ತಾ ದಂಡಿಯಾಗಿ ತೀರಾ ತೆಳುವಾಗಿ ಕೂಡ ಅಲ್ಲದೆ ತೀರಾ ದಪ್ಪವಾಗೂ ಕೂಡ ಅಲ್ಲದೆ ಚಪಾತಿನ ನಾವು ಯಾವ ಥರ ಲಟ್ಟಿಸ್ತೀವೋ ಆ ಥರ ಲಟ್ಟಿಸಿದರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಈ ಒಂದು ಪರೋಟ ಕೂಡ ಲಟ್ಟಿಸಿದಾಗಿದೆ. ಕಾದಿರುವಂಥ ಹೆಂಚು ಮೇಲೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಬದಿಗೂ ಚೆನ್ನಾಗಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಸ್ವಲ್ಪ ಲೈಟಾಗಿಯೇ ಎರಡೂ ಬದಿಗೂ ಬೇಯಿಸ್ಕೊಂಡು ನಂತರ ಒಂದು ಸ್ವಲ್ಪ ಹೊಂಬಣ್ಣದ ಕಲರು ಅಲ್ಲಲ್ಲಿ ಚೆನ್ನಾಗಿ ಬರೋ ತನಕ ಪರೋಟನ ಬೇಯಿಸ್ಕೊಳ್ಳಿ. ನೋಡಿ ಈ ಪರೋಟ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ನಾವೇನು ಕಾರ್ನ್ಫ್ಲೋರು ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿರ್ತೀವೋ ಅದು ಪದ್ರ ಆಗಿರುವಂತಹ ಪರೋಟ ರೆಡಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ಪರೋಟನೂ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ. ನೋಡಿ ಯಾವ ಥರ ಪದ್ರ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತ. ಸ್ವಲ್ಪ ಈ ಪರೋಟನ ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಲೈಟಾಗಿ ಗರ್ಗರಿ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ. ನಾವು ಕೊಂಡು ತರುವಂಥ ಪರೋಟ ಹಾಗೆ ಟೇಸ್ಟ್ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟು ಮೈದಾ ಹಿಟ್ಟಿನ ಅವಶ್ಯಕತೆಯೇ ಇರೋದಿಲ್ಲ, ರವೆ ಒಂದಿದ್ರೆ ಸಾಕು. ಈಸಿಯಾಗಿ ಈ ಪರೋಟನ ಮಾಡ್ಕೊಳ್ಬಹುದು. ಹೀಗೆ ಇನ್ನುಳಿದಂಥ ಎಲ್ಲ ಪರೋಟನೂ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಆಗಿರುವಾಗ ತಿಂತಾಯಿದ್ರೆ ಇನ್ನೂ ಕೇಳ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಹೊಟ್ಟೆ ತುಂಬಿ ಜಾಸ್ತಿ ಆದರೂ ಕೂಡ ತಿನ್ನೋದು ಬಿಡಲ್ಲ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಪರೋಟನ ರೆಡಿ ಮಾಡಿಟ್ಟಿದ್ದೀನಿ. ರವೆಯಲ್ಲಿ ಬಿಸಿನೀರನ್ನು ಸೇರಿಸಿ ಮಾಡಿರುವಂತಹ ಸೂಪರ್ ಸಾಫ್ಟ್ ಆಗಿರುವಂತಹ ಪದ್ರ ಆಗಿರುವಂತಹ ಪರೋಟ ರೆಡಿಯಾಗಿದೆ. ನೋಡಿದ್ರೆ ಅನಿಸುತ್ತಾ ಹೇಳಿ ಇದು ರವೆಯಿಂದ ಮಾಡಿರುವಂಥದ್ದು ಅಂತ. ನಾನಿಲ್ಲಿ ತೋರಿಸ್ತೀನಿ ಯಾವ ಥರ ಸಾಫ್ಟಾಗಿ ಬಂದಿದೆ ಮತ್ತು ಅಷ್ಟೇ ಪದ್ರ ಆಗಿರುವಂತಹ ನಾವು ಹೋಟೆಲ್ಗಳಲ್ಲಿ ಅಥವಾ ಕೊಂಡು ಅಂಗಡಿನಲ್ಲಿ ತರ್ತೀವಲ್ವ ಅದೇ ಥರ ಟೇಸ್ಟಿ ಆಗಿರುವಂತಹ ಪರೋಟನ ಮನೆಯಲ್ಲೇ ರವೆಯಿಂದ ನಾವು ಯಾವ ಥರ ಮಾಡೋದು ಅಂತ ನೋಡಿ. ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ಮತ್ತು ಕಲರ್ ಕೂಡ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ. ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ಯಾವ ಥರ ಪದ್ರ ಬಿಟ್ಟಿದೆ ಅಂತ. ಬಿಸಿ ಬಿಸಿ ಆಗಿರುವಾಗ ತಿಂತಾಯಿದ್ರೆ ಹಾಗೇ ಪರೋಟನ ತಿಂತೀರಾ, ಪಲ್ಯ ಕೂಡ ಬೇಕಾಗೋದಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಪದ್ರ ಬಂದಿದೆ ಮತ್ತು ಅಷ್ಟೇ ಸಾಫ್ಟಾಗೂ ಕೂಡ ಇದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ. ಈ ಒಂದು ರವೆ ಪರೋಟ ಅಂತಲೂ ಕೂಡ ಕರಿಬೋದು. ನೋಡಿ, ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ಪ್ರತಿ ಪರೋಟ ಕೂಡ ಅಷ್ಟೇ ಪದ್ರ ಆಗಿರುವಂತಹ ಪರೋಟ ರೆಡಿಯಾಗುತ್ತೆ ಮತ್ತು ಅಷ್ಟೇ ಸಾಫ್ಟಾಗೂ ಕೂಡ ಇರುತ್ತೆ. ಹಿಟ್ಟು ನಾದೋದ್ರ ಮೇಲೆ ಹೋಗುತ್ತೆ. ಎಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಪರೋಟ ಕೂಡ ರೆಡಿಯಾಗುತ್ತೆ. ಬೆಳಗ್ಗೆ ಮಾಡಿದ್ದಂಥ ಪರೋಟ ಸಂಜೆವರೆಗೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಪ್ರೀತಿಯ ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಎಲ್ಲರಿಗೂ ನಮಸ್ಕಾರಗಳು.